ನಮಸ್ಕಾರ ವೀಕ್ಷಕರೇ, ಬಿಎಂಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸಿಂದಗಿ ತಾಲೂಕು ಕನಕ ಸೇನೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ದಿನಾಂಕ 15ರಂದು ಬೆಳಗಾವಿಯ ನಾಳೆ ನಡೆಯುವ ಎಸ್ಟಿ ಹೋರಾಟದಲ್ಲಿ ಹಾಲುಮತ ಸಮಾಜದ ಎಲ್ಲಾ ಸಮಾಜ ಬಾಂಧವರು ಭಾಗವಹಿಸಬೇಕೆಂದು ವಿನಂತಿಸಿದರು. ಕನಕ ಸೇನೆ ಅಧ್ಯಕ್ಷರಾದ ಮಿಂಗನ ಬಿಹಾದಾರ್, ಸಮಾಜದ ಮುಖಂಡರಾದ ಸಿದ್ದು ಬುಳ್ಳಾನಾಗಪ್ಪ, ಸಿವೂರು ಮಲ್ಲು, ಸಾವರ ಸಂಘ, ಪ್ರಕಾಶ್ ಅಡವಿ, ರಮೇಶ್ ಚೀನಾಕಾರ್, ಹಿರೇಕುರುಬರ, ಸಿದ್ದರಾಯ ಪೂಜಾರಿ, ರೇವಣಸಿದ್ದ ದೇವೂರು, ದತ್ತಾತ್ರೇಯ ಯಡಗಿ ಉಪಸ್ಥಿತರಿದ್ದರು. ಕಳೆಯ ವಿನಂತಿ ಏನೆಂದರೆ 20-30 ವರ್ಷಗಳಿಂದ ಏನು ನಮ್ಮ ಸಮಾಜದ ನಾಯಕರು ಹೋರಾಟವನ್ನು ಮಾಡ್ಕೊತ ಬಂದಿದ್ದಾರೆ. ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ, ಮುಂದೆ ನಮ್ಮ ಯುವ ಪೀಳಿಗೆಗೆ ಅನುಕೂಲ ಆಗಲಿ, ವಿದ್ಯಾಭ್ಯಾಸಕ್ಕಾಗಿ, ಶಿಕ್ಷಣಕ್ಕಾಗಿ, ರಾಜಕೀಯವಾಗಿ ಅನುಕೂಲವಾಗಲಿ ಅನ್ನುವಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾಳೆ ನಡೆಯುವ 15ನೇ ತಾರೀಕಿನ ಬೆಳಗಾವಿಯ ವಿಕಾಸಸೌಧದ ಮುತ್ತಿಗೆ ಹಾಕುವ ಕಾರ್ಯಕ್ರಮದಲ್ಲಿ ಎಲ್ಲ ಸಿಂದಗಿ ತಾಲೂಕಿನ ಕುರುಬ ಸಮಾಜದ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕಾಗಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮವಾರ ದಿವಸ ಅಲ್ಲಿ ತಾವುಗಳೆಲ್ಲ ಆಗಮಿಸಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯನ್ನು ಮಾಡಿಕೊಳ್ಳುತ್ತೇನೆ. ಬಹುದಿನಗಳ ಕನಸು, ಸಾಕಷ್ಟು ಪ್ರಯತ್ನ ಮಾಡಿ ಮತ್ತೆ ಈಗ ಸುವರ್ಣಸೌಧ ಮುತ್ತಿಗೆ ಹಾಕುವ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳು ಕೂಡ ಪ್ರಯತ್ನ ನಡೆಸಿದ್ದಾರೆ. ನಾವುಗಳು ನಮ್ಮ ತಾಲೂಕಿನಿಂದ ಬಹುಸಂಖ್ಯಾತ ಸಂಖ್ಯೆಯಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಕನಕ ಸೇನೆಯ ನೇತೃತ್ವದಲ್ಲಿ ಮತ್ತು ಹಾಲುಮತ ಸಮಾಜದ ಎಲ್ಲ ಬಂಧುಗಳು, ಹಿರಿಯರು, ಸಮಾಜದ ಯುವಕರು ನಾಳೆ ಹೊರಟು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾವು ಆ ಸುವರ್ಣಸೌಧದ ಮುಂದೆ ಇರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಯಾವತ್ತು ತಾಲೂಕಿನ ಹಾಲುಮತ ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಾಳೆ 15ನೇ ತಾರೀಕಿನ ದಿನದಂದು ಬೆಳಗಾವಿಯಲ್ಲಿ ಕರೆದಂಥ ಎಸ್ಟಿ ಹೋರಾಟ ಸಮಿತಿಯ ಕುರುಬ ಸಮಾಜವನ್ನು ಎಸ್ಟಿ ಸೇರ್ಪಡೆ ಮಾಡಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ಸುವರ್ಣಸೌಧ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇರುವುದರಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕನಕ ಸೇನೆಯ ತಾಲೂಕಾ ಅಧ್ಯಕ್ಷರಂಥ ನಿಂಗಣ್ಣ ಬಿರಾದಾರ್ ಅವರು, ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ನಾಗಪ್ಪಣ್ಣ ಶಿವರವರು, ನಮ್ಮ ಹಿರಿಯರಾದಂಥ ಮಲ್ಲವಣ್ಣ ಸಾಳುಸಂಗ್ ಅವರು, ಪ್ರಕಾಶ್ ಅಡವಿಯವರು, ರೇವಣಸಿದ್ದವರು, ರಮೇಶ್ ಚಿನ್ನಾಕರ್ ಅವರು, ದತ್ತು ತಾಂಬೆಯವರು, ಯಡಗಿಯವರು, ಎಲ್ಲ ಸಮಾಜದ ಬಂಧುಗಳು ಕೂಡಿಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇವೆ. ಯಾಕಂತಂದ್ರೆ ಎಲ್ಲ ತಾಲೂಕಿನ ಹಾಲುಮತ ಸಮಾಜದ ಯುವಕರು, ಹಿರಿಯರು ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಯಾಕಂತಂದ್ರೆ ದಶಕಗಳ ಹೋರಾಟ, ಸಾಕಷ್ಟು ಸ್ವಾಮೀಜಿಗಳು, ಹಿರಿಯರು, ಇಡೀ ರಾಜ್ಯಾದ್ಯಂತ ಈ ಉತ್ತರ ಕರ್ನಾಟಕದ ಎಲ್ಲ ಕುರುಬ ಸಮಾಜದ ಬಂಧುಗಳು ಆಗಮಿಸ್ತಾ ಇದ್ದಾರೆ. ನೀವು ಸಹಿತವಾಗಿ ಬೆಳಗ್ಗೆ 11 ಗಂಟೆಗೆ ಸುವರ್ಣಸೌಧದ ಮುಂಭಾಗದಲ್ಲಿ 15ನೇ ತಾರೀಕು ಸೋಮವಾರದಂದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರೊಂದಿಗೆ ಆ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ನಮ್ಮ ತಾಲೂಕಿನ ಹಾಲುಮತದ ಸಮಾಜದ ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಎಂಟಿವಿ ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು ಬಿಎಂಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಆ ಬಿಎಂಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ ಬಿಎಂಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ. ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ.